ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿಯ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಹಿಂದೆ ಕೂಡ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಆದರೆ ಇನ್ನೊಂದು ಸ್ವಲ್ಪ ಓಡ್ತಾ ಹೋಗ್ತಾ ಅದರ ಒಂದು ಮುಂದುವರಿದ ಭಾಗವನ್ನು ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಈ ಒಂದು ಸಮಾಸಗಳಲ್ಲಿ ಮುಂದುವರೆದ ಭಾಗ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಅಂಶಿ ಸಮಾಸವನ್ನು ನೋಡ್ತಾ ಹೋಗ್ತೀವಿ. ಹೇಗಾದರೆ ಅಂಶಿ ಸಮಾಸ ಅಂದರೆ ಏನಪ್ಪ ಅಂದ್ರೆ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಏನು ಮಾತಾಡ್ತಾ ಹೋಗ್ತಾವಲ್ಲ ಆ ಒಂದು ಅಂಶಗಳ ಬಗ್ಗೆ ಮತ್ತು ಅಂಶ ಮತ್ತು ಅಂಶಿ ಭಾವದಿಂದ ಕೂಡಿರುವಂಥ ಪದಗಳು ಏನಂತ ಕರಿತಾ ಹೋಗ್ತಲ್ಲ ಅವುಗಳು ಏನಂತ ಕರಿತಾವಪ್ಪ ಅಂದ್ರೆ ಅಂಶಿ ಸಮಾಸ ಅಂತ ಅಂದ್ರೆ ಈ ಪೂರ್ವೋತ್ತರ ಪದಗಳು ಅಂದ್ರೆ ನಾವು ಯಾವುದೇ ಒಂದು ಸಮಾಸವನ್ನು ಬಿಡಿಸಿ ಬರಿಬೇಕಾದ್ರೆ ಪೂರ್ವ ಪದ ಉತ್ತರ ಪದ ಅಂತ ಕರಿತಾ ಹೋಗ್ತೀವಿ. ಅಂದರೆ ಪೂರ್ವೋತ್ತರ ಪದಗಳು ಏನು ತಿಳಿಸ್ತಾ ಹೋಗ್ತಾವಪ್ಪ ಅಂದ್ರೆ ಈ ಒಂದು ಅಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನ ಉಳ್ಳಂಥ ಸಮಾಸವನ್ನು ಏನಂತ ಕರಿತಾವಪ್ಪ ಅಂದ್ರೆ ಅಂಶಿ ಸಮಾಸ ಅಂತ ಕರಿತಾವೆ. ಉದಾಹರಣೆಗೆ ಈ ಒಂದು ಮುಂದೆಲೆ ಅಂತಂದು ಉದಾಹರಣೆ ತಗೋಣ. ಯಾವುದು ಮುಂದೆಲೆ, ಇದೊಂದು ಬಿಡಿಸಿ ಬರೋದ್ರೆ ಏನಪ್ಪ ಅಂದ್ರೆ ತಲೆಯ ಪ್ಲಸ್ ಮುಂದು ಈಸ್ ಈಕ್ವಲ್ ಟು ಏನಾಗ್ತೈತಿ ಮುಂದೆಲೆ ಆಗ್ತೈತಿ. ಅಂದ್ರೆ ಇದನ್ನು ಪೂರ್ವ ಪದ ಅಂತ ಕರಿತಾ ಹೋಗ್ತೀವಿ, ಇದನ್ನು ಉತ್ತರ ಪದ ಅಂತ ಕರಿತಾವೆ. ಈ ಒಂದು ಅಂಶಿ ಸಮಾಸದೊಳಗೆ ಅಂತ ತಿಳಿಸ್ತೈತಪ್ಪ ಅಂದ್ರೆ ಪೂರ್ವೋತ್ತರ ಪದಗಳು ಅಂದ್ರೆ ಈ ಒಂದು ತಲೆ ಎಂಬ ಪದವು ಅಂಶಾಂಶಿ ಭಾವದಿಂದ ಅಂದ್ರೆ ಈ ಒಂದು ಅಂಶೀಯ ಭಾವದಿಂದ ಅಂದ್ರೆ ಆ ಒಂದು ಭಾಗದಿಂದ ಸೇರಿ ಆ ಪೂರ್ವ ಪದದ ಒಂದು ಪ್ರಧಾನವುಳ್ಳ ಸಮಾಸ ಏನು ಪೂರ್ವ ಪದನ ಅರ್ಥ ಏನಾದ್ರು ಪ್ರಧಾನವಾಗಿ ಕಂಡು ಬಂತಪ್ಪ ಅಂದ್ರೆ ಅಂಥ ಸಮಾಸವನ್ನು ಅಂಶಿ ಸಮಾಸ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಒಂದು ಆಡುಭಾಷೆ ಹೇಳೋದಾದ್ರೆ ಮುಂದೆಲೆ ಅಂತ ತಲೆಯೊಳಗೆ ಇರ್ತೈತೆ ಅಂದ್ರೆ ಅದರ ಒಂದು ಅಂಶ ಅಂತ ನೋಡ್ತಾ ಹೋಗ್ತೀವಿ. ಅಂಗೈ, ಕೈನ ಒಂದು ಅಡಿ ಅಂದ್ರೆ ಅಂಗೈ. ಕೊನೆ ಉಪ್ಪು ಅಂದ್ರೆ ಉಪ್ಪು ಇರ್ತೈತೆ ಅಂದ್ರೆ ಯಾವ್ದ್ರಾಗ ಒಳಗಿರೋ ಒಂದು ಅಂಶ ಅಂದ್ರೆ ಒಂದು ಭಾಗ ಇರ್ತೈತಲ್ಲ ಆ ಭಾಗದ ಅದರ ಒಳಗಿರೋಂಥ ಅಂಶಗಳನ್ನು ತಿಳಿಸ್ತಾ ಹೋಗ್ತೀವಿ. ಹಾಗಾಗಿ ಅಂಶಿ ಸಮಾಸ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಉದಾಹರಣೆಗಳು ನೋಡೋದಾರ ಅಂಗೈ, ಕೈಯ ಪ್ಲಸ್ ಅಡಿ ಅಂಗೈ ಅಂತ ಕರಿತಾ ಹೋಗ್ತೀವಿ. ಮುಂದೆಲೆ ಅಂದರೆ ತಲೆಯ ಪ್ಲಸ್ ಮುಂದೆಲೆ ಅಂತ ಕರಿತಾ ಹೋಗ್ತೀವಿ. ಕೊನೆ ಉಪ್ಪು, ಉಪ್ಪಿನ ಪ್ಲಸ್ ಕೊನೆ ಉಪ್ಪು ಅಂತಂದು ಕರಿತಾ ಹೋಗ್ತೀವಿ. ಇದೇನಪ್ಪ ಅಂದ್ರೆ ಅಂಶಿ ಸಮಾಸ ಅಂತಂದು ಕರಿತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗೋಣ ದ್ವಂದ್ವ ಸಮಾಸ ಅಂತ ಕರಿತಾ ಹೋಗ್ತೀವಿ. ದ್ವಂದ್ವ ಸಮಾಸ ಅಂದರೆ ಏನಪ್ಪ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಅನೇಕ ನಾಮಪದಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವಂಥ ಸಮಾಸವನ್ನು ದ್ವಂದ್ವ ಸಮಾಸ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ನಾಮಪದಗಳು ಸಹಯೋಗ ಅಂತ ಹೊಂದಿಕೊಂಡು ಸೇರಿಕೊಂಡು ಸೇರ್ತಾ ಆ ಒಂದು ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿ ಕಂಡು ಬಂತಪ್ಪ ಅಂದ್ರೆ ಅಂಥ ಸಮಾಸವನ್ನು ಏನಂತ ಕರಿತಪ್ಪ ಅಂದ್ರೆ ದ್ವಂದ್ವ ಸಮಾಸ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಉದಾಹರಣೆ ನೋಡೋಣ. ಕೆರೆ, ಕಟ್ಟೆ, ಬಾವಿಗಳು. ಕೆರೆ, ಕಟ್ಟೆ, ಬಾವಿ ಬಿಡಿಸಿ ಬರೋದಪ್ಪ ಕೆರೆಯು, ಕಟ್ಟೆಯು, ಬಾವಿ ಅಂದರೆ ಇಲ್ಲಿ ಇವು ಮೂರು ನಾಮಪದಗಳು ಅಂದರೆ ಎರಡು ಅಥವಾ ಎರಡಕ್ಕಿಂತ ನಾಮಪದಗಳು. ಆದರೆ ಇಲ್ಲಿ ಒಂದು ನಾಮಪದವು ಅರ್ಥ ಪ್ರಧಾನವಾಗಿ ಕಂಡುಬರಲ್ಲ. ಈ ಮೂರು ನಾಮಪದಗಳ ಅರ್ಥವು ಪ್ರಧಾನವಾಗಿ ಕಂಡು ಬಂದಪ್ಪ ಅಂದರೆ ಇಂಥ ಒಂದು ಪದವು ಏನಾಗ್ತದಪ್ಪ ಅಂದರೆ ದ್ವಂದ್ವ ಸಮಾಸ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಆನೆ, ಕುದುರೆ, ಒಂಟೆಗಳು, ಗಿಡಮರ ಬಳ್ಳಿಗಳು, ಗುಡುಗು ಸಿಡಿಲು ಮಿಂಚುಗಳು, ಗಿರಿವನ ದುರ್ಗಗಳು, ಸೂರ್ಯಚಂದ್ರ ನಕ್ಷತ್ರಗಳು, ಕರಿತುರಗ ರಥಗಳು. ಅಂದರೆ ಇವೇನಪ್ಪ ಅಂದರೆ ಎರಡು ಅಥವಾ ಎರಡಕ್ಕಿಂತ ನಾಮಪದಗಳು ಸೇರಿ ಆಗುವಂಥದ್ದು ಎಲ್ಲ ಪದಗಳ ಒಂದು ಅರ್ಥ ಪ್ರಧಾನವಾಗಿ ಕಂಡು ಬಂತಪ್ಪ ಅಂದ್ರೆ ಅದನ್ನೇಂತ ಕರಿತಾವಪ್ಪ ಅಂದ್ರೆ ದ್ವಂದ್ವ ಸಮಾಸ. ಅಂದರೆ ಸಾಮಾನ್ಯವಾಗಿ ಹೆಂಗೆ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಮೂರು ನಾಮಪದಗಳು ಕಂಡುಬಿಟ್ಟವಪ್ಪ ಅಂದ್ರೆ ನೇರವಾಗಿ ದ್ವಂದ್ವ ಸಮಾಸ ಅಂತ ಅಂದ್ಬಿಡ್ರಿ. ಇಲ್ಲಿ ಮೂರು ನಾಮಪದಗಳು ಆನೆ, ಕುದುರೆ, ಒಂಟೆ 3, ಗಿಡ ಮರ ಬಳ್ಳಿ 3 ಎಲ್ಲ ಮೂರು ಪದಗಳು ಮೂರು ನಾಮಪದಗಳು ಕಂಡು ಬರ್ತಪ್ಪ ಅಂದ್ರೆ ದ್ವಂದ್ವ ಸಮಾಸ. ಸರಳವಾಗಿ ಹೇಳೋದಾದರೆ ಮೂರು ನಾಮಪದಗಳು ಕಂಡು ಬಂದಪ್ಪ ಅಂದ್ರೆ ಏನು ನೋಡ್ತಾ ಹೋಗ್ತಪ್ಪ ಅಂದರೆ ದ್ವಂದ್ವ ಸಮಾಸವನ್ನು ನೋಡ್ತಾ ಹೋಗ್ತೀವಿ. ಸೂತ್ರದ ಮೂಲಕ ನೋಡೋದಾದ್ರೆ ಎರಡು ಅಥವಾ ಎರಡಕ್ಕಿಂತ ನಾಮಪದಗಳು ಕಂಡು ಬಂದವು, ಅದರೊಳಗೆ ಮೂರು ನಾಮಪದಗಳು ಪ್ರಧಾನವಾಗಿ ಕಂಡುವಂತಪ್ಪ ಅದು ದ್ವಂದ್ವ ಸಮಾಸ ಅಂತಂದು ಹೇಳ್ತಾ ಹೋಗ್ತೀವಿ.
ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಬಹುವ್ರೀಹಿ ಸಮಾಸ. ಯಾವ ಸಮಾಸ? ಬಹುವ್ರೀಹಿ ಸಮಾಸ. ಅಂದರೆ ಈ ಒಂದು ಬಹುವ್ರೀಹಿ ಸಮಾಸ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ, ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ಬಹುವ್ರೀಹಿ ಸಮಾಸ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಇಲ್ಲಿ ಎರಡು ಅಥವಾ ಅನೇಕ ಪದಗಳು ಸೇರ್ತಾ ಹೋಗ್ತವೆ. ಎರಡು ಅಥವಾ ಅನೇಕ ಪದಗಳು ಸೇರಿ ಆ ಸಮಾಸವಾಗುವಾಗ ಬೇರೊಂದು ಪದ ಬರ್ತಾವೆ. ಅಂದರೆ ಈ ಒಂದು ಏನು ಸೇರಿಸಿರ್ತಾವಲ್ಲ, ಆ ಒಂದು ಬೇರೆ ಒಂದು ಪದವು ಬರ್ತಾವೆ. ಈ ಒಂದು ಬೇರೆ ಪದವು ಬಂದಾಗ ಆ ಪದವು ಪ್ರಧಾನವಾಗಿ ಕಂಡು ಬಂದಪ್ಪ ಅಂದ್ರೆ ಅಂಥ ಸಮಾಸವನ್ನು ಬಹುವ್ರೀಹಿ ಸಮಾಸ ಅಂತಂದು ಕರಿತಾ ಹೋಗ್ತಾರೆ. ಉದಾಹರಣೆಗೆ ಹೆಂಗಪ್ಪ ಅಂದ್ರೆ, ಈಗ 4 ಮುಖವುಳ್ಳವನು ಯಾರಂತಂದ್ರೆ ನಾಲ್ಮುಖ. ಅಂದ್ರೆ ಈ ಒಂದು ಪದಗಳು ಬೇರೆ ಬೇರೆ ಆದರೂ ಕೂಡ ಈ ಒಂದು ಪದಗಳು ಸೇರಿ ಆದಪ್ಪ ಅಂದ್ರೆ ಬೇರೆಯ ಒಂದು ಪದ ಕಾಣ್ತವೆ. ಈ ಒಂದು ಪದವು ಪ್ರಮುಖವಾಗಿ ಅರ್ಥಗರ್ಭಿತವಾದಂಥ ಒಂದು ಪ್ರಧಾನವಾಗಿರುವಂಥದ್ದು ಪದವಾಗಿ ಕಂಡುಬರ್ತವೆ. ಹಾಗಾಗಿ ಇದನ್ನು ಬಹುವ್ರೀಹಿ ಸಮಾಸ ಅಂತ ಕರಿತಾ ಹೋಗ್ತೀವಿ. ಚಕ್ರವು ಪಾಣಿಯಲ್ಲಿ ಉಳ್ಳವನು ಅವನು ಅಂತ ಕರಿತಾ ಹೋಗ್ತಾನೆ. ಚಕ್ರ ಪಾಣಿಯಲ್ಲಿ ಉಳ್ಳುವಂಥ ಚಕ್ರ ಯಾರಪ್ಪ ಅಂದ್ರೆ ಚಕ್ರ ಪ್ರಾಣಿ ಅಂತ ಕರಿತಾ ಹೋಗ್ತೀವಿ. ವಿಷ್ಣು. ಪಾಲದಲ್ಲಿ ನೇತ್ರವುಳ್ಳವನು ಅವನು ಯಾರು? ಪಾಲನೇತ್ರ. ಹಣೆಯಲ್ಲಿ ಕಣ್ಣುಳ್ಳವನು ಯಾರು? ಹಣೆಗಣ್ಣ. ಅಂದ್ರೆ ಇದು ಒಂದು ರೀತಿಯ ಒಂದು ಹಳ್ಳಿ ಸೈಡ್ ಒಳಗೆ ಅಡ್ಡ ಹೆಸರು ಅಂತ ಕರಿತಾ ಹೋಗ್ತಾರೆ. ಏನು ಅಡ್ಡ ಹೆಸರು? ಅವನು ಹೆಸರು ಇರ್ತೈತೆ ಯಾರ ಅವನು ಒಂದು ವಿಭಿನ್ನ ರೀತಿಯೊಳಗೆ ನೋಡಿ ಅವ್ರು ಕರಿತಾವೆ. ಅಂದ್ರೆ ಅಡ್ಡ ಹೆಸರನ್ನ ಆ ರೀತಿಯಾಗಿ ನೆನಪಿಟ್ಟನ್ನು ಬೇಸಿ. ಹಣೆಯಲ್ಲಿ ಕಣ್ಣುಳ್ಳವ್ರು ಯಾರು? ಶಿವ ಅಂತ ಕರಿತಾವೆ. 3 ಕಣ್ಣುಳ್ಳವ್ರು ಯಾರು? ಶಿವ ಅಂತ ಕರಿತಾವೆ. ಮುಕ್ಕಣ್ಣ ಅಂತ ಕರಿತಾವೆ. ಇಂಥ ಒಂದು ಪದಗಳನ್ನು ಬಹುವ್ರೀಹಿ ಸಮಾಸ ಅಂತಂದು ಕರಿತಾವೆ. ಇದಿಷ್ಟೇನಪ್ಪ ಅಂದ್ರೆ ಸಮಾಸದ ಒಂದು ಕೊನೆಯ ಅಂಶವನ್ನು ಮುಗಿಸುತ್ತಾ ಹೋಗಿದ್ದೇನೆ. ಈ ಒಂದು ತರಗತಿ ಇಷ್ಟಾರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟಾರ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.